ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ಟೆಂಪಲ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಒಂದು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಲೈಕ್ ನಾನು ಈ ದೇವಸ್ಥಾನದ ಬಗ್ಗೆ ಕೇಳಿದ್ದೆ ತುಂಬ, ಬಟ್ ಯಾವಾಗಲೂ ನಾನು ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಆಲ್ ಆಫ್ ಅ ಸಡನ್ ಐ ಗೆಟ್ ಅ ಆಫರ್, ಲೈಕ್ ಎಲ್ಲಿ ಹೋಗೋಣ ಅಂತ ಮೇಘರಾಜ್ ಅವ್ರು ಕೇಳಿದ್ರು. ಐ ಸೆಡ್ ಇಲ್ಲಿಗೆ ಹೋಗೋಣ ಅಂತಂದೆ. ಸೊ ಹಾಗಾಗಿ ನಾನು ಮತ್ತು ಮೇಘರಾಜ್ ಅವರು ಹೊರಟಿದ್ದೀವಿ ಆ ದೇವಸ್ಥಾನಕ್ಕೆ. ದಟ್ ಟು ಫಾರ್ ದ ವೆರಿ ಫಸ್ಟ್ ಟೈಮ್. ಹೆಂಗೂ ನನಗೆ ಇಮ್ಯಾಜಿನೇಷನ್ ಇರಲಿಲ್ಲ, ಬಿಕಾಸ್ ನೀವು ನೋಡಿರ್ಬೋದು, ಶಿವನ್ ಟೆಂಪಲ್ಗೆ ಹೋಗಿರ್ತೀರಾ ಅಥವಾ ಗಣೇಶನ್ ಟೆಂಪಲ್ಗೆ ಹೋಗಿರ್ತೀರಾ, ಈ ಥರ ಎಲ್ಲ ಟೆಂಪಲ್ಗಳಿಗೆ ಹೋಗಿರ್ತೀರ. ಬಟ್ ಈ ಥರ ಟೆಂಪಲ್ಗೆ ಇವಾಗ ನಾನು ವಿಸಿಟ್ ಮಾಡ್ತಿರೋ ಟೆಂಪಲ್ ಬಂದು ಕಂಪ್ಲೀಟ್ಲಿ ಅ ಡಿಫ್ರೆಂಟ್ ಒನ್. ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಈ ಥರ ಟೆಂಪಲ್ನ ವಿಸಿಟ್ ಮಾಡ್ತಿರೋದು. ಆ್ಯಕ್ಚುಲಿ ಯಾವ ಟೆಂಪಲ್ಲು ಅಂತ ಅಂದ್ಬಿಟ್ಟು ನಮಗೆ ಗೊತ್ತಾಗಿರುತ್ತೆ, ನಾನು ತಮ್ಲೈನಲ್ಲಿ ಹಾಕಿದ್ದೀನಿ. ಎಸ್, ಕೊರಗಜ್ಜ ಅಂತ ನೀವೆಲ್ಲರೂ ಕೇಳಿರ್ಬೋದು. ಲೈಕ್ ಆಫ್ಟರ್ ಕಾಂತಾರ ಇದೆಲ್ಲ ತುಂಬ ಫೇಮಸ್ ಆಗಿದೆ, ಕಾಂತಾರ ಮೂವಿ ಎಲ್ಲ ಆದಮೇಲೆ. ಸೊ ಇದೆಲ್ಲ ನಾವು ಲೈಕ್ ಮಂಗಳೂರು, ಉಡುಪಿ ಈ ಕಡೆ ಸೈಡು ಕೇಳಿರ್ತೀವಿ, ಕುಂದಾಪುರ ಆ ಕಡೆ ಸೈಡು. ಬಟ್ ನಾನು ಯಾವಾಗ್ಲೂ ಇದ್ರ ಬಗ್ಗೆ ನಾನು ಕೇಳೂ ಇರಲಿಲ್ಲ, ಆ್ಯಂಡ್ ಆಲ್ಸೋ ನಾನು ನೋಡು ಕೂಡ ಇರಲಿಲ್ಲ. ನಾನು ಒಂದು ಸ್ವಲ್ಪ ವರ್ಷ ಅದೇ ರೀಜನಲ್ಲಿ ನನ್ನ ಎಜುಕೇಷನ್ ನಾನು ಮಾಡ್ತಾಯಿದ್ರು ನನಗೆ ಅದ್ರ ಬಗ್ಗೆ ನಾಲೆಡ್ಜು ಇರಲಿಲ್ಲ, ಮತ್ತು ಅಷ್ಟೊಂದು ಪವರ್ಫುಲ್ ಅಂತ ನನಗನ್ಸಿಲ್ಲ. ದ ಮೂಮೆಂಟ್ ನನಗೆ ಹೋಗಬೇಕು ಅಂತ ಅಂದ್ಕೊಂಡಾಗ ಸಮಥಿಂಗ್ ಏನೋ ಲಿಟ್ರಲಿ ಒಂಥರ ಒಂದು ಎನರ್ಜಿ ಅಂತಲೇ ಹೇಳ್ಬೋದು, ಆ ಎನರ್ಜಿ ಫೀಲ್ ಆಗ್ತಿತ್ತು ನನಗೆ. ಅಲ್ಲಿನ ವಾತಾವರಣ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು, ಆ್ಯಂಡ್ ತುಂಬ ವೈಬಿಂಗ್ ಅಂತ ಅನ್ನಿಸ್ತು ನನಗೆ. ಇದಕ್ಕೂ ಮುಂಚೆ ನನಗೆ ನಮ್ಮ ಕೋ ಸಿಸ್ಟರ್ ಒಂದು ಸತಿ ಹೇಳಿದರು ಇದ್ರ ಬಗ್ಗೆ, ಟೆಂಪಲ್ ಬಗ್ಗೆ. ಇಟ್ಸ್ ಅ ವೆರಿ ಪವರ್ಫುಲ್ ಟೆಂಪಲ್. ನೀನು ಏನೇ ಕಳೆದೋಗಿರೋ ಅಥವಾ ನೀನು ಏನೇ ಅಂದ್ಕೊಂಡಿದ್ದು ಆ ದೇವರನ್ನ ನೆನೆಸ್ಕೊಂಡು ನೀನು ಮಾಡಿದ್ರೆ ಖಂಡಿತವಾಗ್ಲೂ 100% ಅದು ವರ್ಕ್ ಆಗುತ್ತೆ, ಟ್ರೈ ಮಾಡಿ ನೋಡು ಅಂತ ತುಂಬ ಸಲ ಹೇಳ್ತಿದ್ರು. ಬಟ್ ಒಂದು ಸತಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನನಗೆ ಇಷ್ಟ ಇತ್ತು, ಬಿಕಾಸ್ ಕೆಲವೊಂದಷ್ಟು ನಾನು ನಂಬ್ತೀನಿ, ಕೆಲವೊಂದಷ್ಟು ವಿಚಾರಗಳನ್ನು ಅಥವಾ ಕೆಲವೊಂದು ಎನರ್ಜಿಗಳನ್ನು ನಾನು ನಂಬ್ತೀನಿ. ಸೊ ಫೈನಲಿ ಹೋಗೋಣ ಅಂತ ಅಂದ್ಕೊಂಡು ಆಲ್ಮೋಸ್ಟ್ ನಾವು ದೇವಸ್ಥಾನ ಹತ್ರ ರೀಚ್ ಆಗ್ತಿದ್ದೀವಿ. ನೀವೆಲ್ಲರೂ ಗೂಗಲಲ್ಲಿ ಟೈಪ್ ಮಾಡ್ಬೋದು, ಲೈಕ್ ಕೊರಗಜ್ಜ ಟೆಂಪಲ್ ಮೈಸೂರು ಅಂತ ನೀವು ಟೈಪ್ ಮಾಡಿದ್ರೆ ನಿಮಗೆ ಲೊಕೇಶನ್ ಸಿಗುತ್ತೆ. ನೀವು ಒಂದು ಸತಿ ಮೈಸೂರಿಗೆ ಎಂಟರ್ ಆಗ್ತಿದ್ದಂಗೆ ಲೈಕ್ ಮಣಿಪಾಲ್ ಹಾಸ್ಪಿಟಲ್ ಇದೆ. ಮಣಿಪಾಲ್ ಹಾಸ್ಪಿಟಲಿಂದ ಯು ಹ್ಯಾವ್ ಟು ಟೇಕ್ ಲೆಫ್ಟ್. ಬೆಂಗಳೂರಿಂದ ಮೈಸೂರಿಗೆ ಬರ್ತಾ ಇದ್ದೀರಾ ಅಂದರೆ ಮಣಿಪಾಲ್ ಹಾಸ್ಪಿಟಲ್ ಆಪೋಸಿಟ್ ರೋಡ್ ನೀವು ತೊಗೊಂಡ್ರೆ ಆಲ್ಮೋಸ್ಟ್ ಅಲ್ಲಿಂದ 20 to 25 ಕಿಲೋಮೀಟರ್ಸ್ ಆಗುತ್ತೆ ನಿಮಗೆ ಈ ಟೆಂಪಲ್ಗೆ. ಸೊ ಅಲ್ಲಿಂದ ನೀವು ಆಲ್ಮೋಸ್ಟ್ ಒನ್ ಡೇ ಬಂದು ಹೋಗ್ಬೋದು, ಆ ಥರ ಇದೆ. ನಿಮಗೂ ಇಷ್ಟ ಇದ್ದು ಅಥವಾ ಈ ಥರ ಪ್ಲೇಸ್ಗಳನ್ನ ವಿಸಿಟ್ ಮಾಡಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ವಿಸಿಟ್ ಮಾಡಿ, ಚೆನ್ನಾಗಿದೆ. ನನಗಂತೂ ತುಂಬಾ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡ್ತು ಅಂತಲೇ ಹೇಳ್ಬೋದು ಈ ಟೆಂಪಲು. ಆಮೇಲೆ ಅವರು ಒಂದು ಓನ್ ಜಾಗದಲ್ಲಿ ಒಂದು ಓನ್ ಪ್ರಾಪರ್ಟಿಲಿ ಮಾಡಿರ್ತಾರೆ, ಅವ್ರದ್ದೇ ಓನ್ ಪ್ರಾಪರ್ಟಿಲಿ. ಸೊ ಸುತ್ತ ಮರ ಗಿಡಗಳು, ನೇಚರ್ ತುಂಬಾ ಒಂಥರ ಚೆನ್ನಾಗಿದೆ. ಸರೌಂಡಿಂಗ್ ಎಲ್ಲನೂ ಅಷ್ಟೇ ತುಂಬ ಕಾಮ್ ಆಗಿದೆ. ಆ್ಯಂಡ್ ಅಲ್ಲಿ ಲೈಕ್ ದೃಷ್ಟಿ ತೆಗಿಯೋದು, ಆಮೇಲೆ ಏನಾದರೂ ಹೇಳಿಕೆ ಕೇಳಿಸೋದು, ಆ ಥರದನ್ನೆಲ್ಲ ಮಾಡ್ತಾರೆ. ಸೊ ನೀವು ಏನಾದರೂ ಆ ಥರ ಇದ್ದು ಅಥವಾ ನಿಮ್ಮ ಮನಸ್ಸಲ್ಲಿ ಏನಾದರೂ ಗೊಂದಲಗಳಿದ್ದೆ, ನೀವೇನಾದರೂ ಕೇಳಬೇಕು ಮಾಡಬೇಕು ಅಥವಾ ನೀವೇನಾದರೂ ಈ ಥರ ಎಲ್ಲ ವಿಚಾರಗಳನ್ನು ನಂಬ್ತೀನಿ ಅಂದರೆ ಮಾತ್ರ ಹೋಗ್ಬೋದು. ಆ್ಯಂಡ್ ಚೆನ್ನಾಗಿರುತ್ತೆ ದೇವಸ್ಥಾನ, ಒಂದು ಪಾಸಿಟಿವಿಟಿ ಕೊಡುತ್ತೆ, ಒಂದು ಪಾಸಿಟಿವ್ ವೈಬ್ ಕೊಡುತ್ತೆ. ಸೊ ನೀವು ಟೆಂಪಲ್ ಕಂಪ್ಲೀಟಾಗಿ ನೋಡ್ಕೊಂಡು ಬನ್ನಿ, ನಾನು ಮತ್ತೆ ನಿಮಗೆ ಸಿಗ್ತೀನಿ. ಇದು ಎಂಟ್ರೆನ್ಸ್, ಕೊರಗಜ್ಜ ದೇವಸ್ಥಾನದ ಎಂಟ್ರೆನ್ಸ್ ಇದು. ನೋಡ್ಕೊಂಡು ಬನ್ನಿ, ನಾನು ಮತ್ತೆ ಸಿಗ್ತೀನಿ ನಿಮಗೆ.
for sure. Yeah. You're mine for sure. ದೇವರಿಗೆ ಚಕ್ಲಿ ಅಂದರೆ ತುಂಬ ಇಷ್ಟ ಅಂತ ಅಂದ್ಬಿಟ್ಟು ಚಕ್ಲಿ ಮತ್ತು ಹಣ್ಣು ಕಾಯ್ದೆಲ್ಲ ಇರುತ್ತೆ. ಸೊ ನಾನು ಚಕ್ಲಿ ಮತ್ತು ಎಲೆ ಅಡಿಕೆನ ತೊಗೊಂಡೋಗಿ ದೇವರಿಗೆ ಕೊಟ್ಟಿದ್ದೆ. ಆಮೇಲೆ ದೇವರಿಗೆ ಡ್ರಿಂಕ್ಸ್ ಅಂದ್ರೂ ಇಷ್ಟ ಅಂತ ಅಂದ್ಬಿಟ್ಟು ತುಂಬ ಜನ ಬ್ರ್ಯಾಂಡೆಡ್ ಡ್ರಿಂಕ್ಸ್ನೆಲ್ಲ ತಂದು ದೇವ್ರ ಮುಂದೆ ಇಟ್ಟಿದ್ರು. ನೀವು ನೋಡ್ಬೋದು, ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ ಕೂಡ. ಸೊ ಒಬ್ರೊಬ್ಬರು ನಮಗೆ ಒಂದೊಂದು ಥರ ಇರುತ್ತೆ. ಆಮೇಲೆ ನನಗೆ ಇದ್ರ ಬಗ್ಗೆ ತುಂಬ ಡೀಟೇಲಾಗಿ ಏನೂ ಗೊತ್ತಿಲ್ಲ. ಸೊ ನಾನು ನೋಡಿರೋ ಅಷ್ಟು, ನಾನು ಕೇಳಿರೋ ಅಷ್ಟು ಮಾತ್ರ ನಾನು ಇವತ್ತಿನ ವ್ಲಾಗಲ್ಲಿ ಹೇಳ್ತಿದ್ದೀನಿ. ಹೋಪ್ ನಿಮ್ಗೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಯಿತು. ಆ್ಯಂಡ್ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇಷ್ಟ ಆಯಿತು ಅಂತಂದರೆ ವಿಸಿಟ್ ಮಾಡಿ. ನೀವೇನೇ ಅಂದ್ಕೊಂಡಿದ್ರು ಆಗತ್ತೆ ಅಂತ ತುಂಬ ಜನ ಹೇಳಿದ್ದಾರೆ. ಆ್ಯಂಡ್ ಆಲ್ಸೋ ತುಂಬ ವೈಬಿಂಗ್ ಅಂತ ಅನ್ನಿಸ್ತು ನನಗೆ. ಅಂದ್ಕೊಂಡಿರೋದಾಗೋದಕ್ಕಿಂತ ಹೆಚ್ಚಾಗಿ ನನಗೆ ಪಾಸಿಟಿವ್ ವೈಬ್ಸ್ ಕೊಡ್ತು ಅಂತಲೇ ಹೇಳ್ಬೋದು. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ, ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಫುಲ್ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.